ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಹೆಲ್ತ್ ಕೇರ್ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಗೆ ಬೆಂಗಳೂರು ಸಾಕ್ಷಿಯಾಗಿದೆ. ಆಸ್ಪತ್ರೆ ಅಂದ ತಕ್ಷಣ ನಮಗೆ ನೆನಪಾಗೋದು ಲಕ್ಷ ಬಿಲ್, ರೋಗಿ ಮತ್ತು ವೈದ್ಯರ ನಡುವೆ ಇರಬೇಕಾದ ನಂಬಿಕೆಯ ಕೊರತೆ. ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಬ್ರೇಕ್ ಹಾಕಲು ಆರೋಗ್ಯ ಸೇವೆಯಲ್ಲಿ ವಿಶ್ವಾಸ, ಪಾರದರ್ಶಕತೆ ಮತ್ತು ಸಹಾನುಭೂತಿಯನ್ನ ಮರಳಿ ತರಲು ಬೆಂಗಳೂರಿನಲ್ಲಿ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ಅಧಿಕೃತವಾಗಿ ಕಾರ್ಯಾರಂಭ ಮಾಡಿದೆ. ಮ್ಯಾಗ್ನೆಟ್ ಹಾಸ್ಪಿಟಲ್ನ ಸ್ಪೆಷಾಲಿಟಿ ಏನು ಗೊತ್ತೇ? ಭಾರತದಲ್ಲಿ ಮೊದಲ ಬಾರಿಗೆ ವೈದ್ಯರು ಮತ್ತು ನರ್ಸ್ಗಳಿಗೆ ಆಸ್ಪತ್ರೆಯ ಹೋಲ್ಡಿಂಗ್ ಕಂಪನಿಯಲ್ಲಿ ಕ್ಲಿನಿಕಲ್ ಈಕ್ವಿಟಿ ಅಂದರೆ ಸಹ ಮಾಲೀಕತ್ವವನ್ನು ನೀಡಲಾಗ್ತಿದೆ. ಇದರಿಂದ ಏನಾಗುತ್ತೆ ಅಂದರೆ ವೈದ್ಯರು ಕೇವಲ ಸಂಬಳಕ್ಕೆ ಕೆಲಸ ಮಾಡುವ ಉದ್ಯೋಗಗಳಾಗಿರದೆ ಆಸ್ಪತ್ರೆಯ ಮಾಲೀಕರೇ ಆಗಿರ್ತಾರೆ. ಹೀಗಿದ್ದಾಗ ಪ್ರತಿಯೊಂದು ವೈದ್ಯಕೀಯ ನಿರ್ಧಾರವು ಯಾವುದೇ ಕಾರ್ಪೊರೇಟ್ ಒತ್ತಡವಿಲ್ಲದೆ ಕೇವಲ ರೋಗಿಯ ಹಿತದೃಷ್ಟಿಯಿಂದ ಮತ್ತು ಅತ್ಯುತ್ತಮ ಚಿಕಿತ್ಸಾ ಫಲಿತಾಂಶಕ್ಕಾಗಿ ಮಾತ್ರ ಕೈಗೊಳ್ಳಲಾಗುತ್ತೆ. 2 dozen of doctors within us here, probably the 130 of them are taking care of somebody who's sick or somebody who's delivering joy. I always tell this line, from the time you're born to the time you're terminal, you will actually end up meeting a doctor or actually be in hospital. And what is our job is how do we make this endearing, how do we make this comfortable, how do we bring in trust, transparency and compassion. Because remember, every time a lady gives birth to a child, a mother is born. There are 2 things which is being born. You're born as a mother that time when you first time deliver a child, and you also deliver joy. You meet a doctor. When you're leading a ripe age or you have an eventuality of some illness, you'll end up meeting a doctor. That can't be translated to pure transaction. It has to be beyond. It should have compassion. It should have people understanding, like what Dr. Venkatramana said. Can every zone in the hospital be an healthy zone, so the entire city becomes healthy, rather than saying I need to travel from west of Bangalore to east of Bangalore to get treatment. If you look at very mature ecosystems across the globe, you'll find that for a population of 200,000 to 500,000, there would be primary to tertiary care hospital within that entire periphery. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಉಪಕ್ರಮದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು ಅನ್ನೋದು ಅವರ ದೊಡ್ಡ ಕನಸಾಗಿತ್ತು. Magnet Hospitals, co-founded by a group of healthcare entrepreneurs. What's more endearing is the fact that Magnet Hospitals has set up a charitable venture that shall help the needy under the aegis of Magnet Foundation that will offer 15 beds in total across Bangalore on charitable basis. We are fortunate that this kind of a venture has started in a city in Namma Bengaluru. ಅದಕ್ಕೆ ಪೂರಕವಾಗಿ ಮ್ಯಾಗ್ನೆಟ್ ಫೌಂಡೇಶನ್ ಮೂಲಕ ಬೆಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಒಟ್ಟು 15 ಹಾಸಿಗೆಗಳನ್ನು ಉಚಿತ ಚಿಕಿತ್ಸೆಗೆ ಮೀಸಲಿಟ್ಟಿರುವುದು ನಿಜಕ್ಕೂ ಶ್ಲಾಘನೀಯ ಅಂತ ಶ್ಲಾಘಿಸಿದ್ರು. Members of the media and to all the dear doctors, I think today is a great occasion to come together for the launch of Magnet Hospitals, whose true foundation is based on compassion, trust, transparency and clinical outcome. ಮ್ಯಾಗ್ನೆಟ್ ಹಾಸ್ಪಿಟಲ್ ಕೇವಲ ಚಿಕಿತ್ಸೆ ಅಷ್ಟೇ ಅಲ್ಲ, ತಂತ್ರಜ್ಞಾನಕ್ಕೂ ಅಷ್ಟೇ ಒತ್ತು ನೀಡುತ್ತಿದೆ. ಚಿಕಿತ್ಸಾ ವೆಚ್ಚವನ್ನು ಕಡಿಮೆ ಮಾಡಲು ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ವೈದ್ಯಕೀಯ ತಂತ್ರಜ್ಞಾನ ಹಾಗೂ ಔಷಧಿಗಳನ್ನು ಬಳಸಲಾಗುತ್ತಿದೆ. ಅಷ್ಟೇ ಅಲ್ಲ, ರೋಗಿಗಳ ಅನುಭವವನ್ನು ಉತ್ತಮಗೊಳಿಸಲು ಏಜೆಂಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೇದಿಕೆಯನ್ನು ಕೂಡ ಅಳವಡಿಸಿಕೊಳ್ಳುತ್ತಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಾದರೆ ರೋಗಿಗಳಿಗೆ ಕೈಗೆಟುಕುವ ವೆಚ್ಚದಲ್ಲಿ ಪಾರದರ್ಶಕ ಹಾಗೂ ನಂಬಿಕಸ್ಥ ಆರೋಗ್ಯ ಸೇವೆ ನೀಡಲು ಮ್ಯಾಗ್ನೆಟ್ ಹಾಸ್ಪಿಟಲ್ ಹೊಸ ಹಾದಿ ತೋರಿಸುತ್ತಿದೆ.
ವೈದ್ಯರೇ ಆಸ್ಪತ್ರೆಯ ಮಾಲೀಕರಾಗುವ ಈ ಹೊಸ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.